ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಅಕ್ಕ ಮನೆಯಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಆಫ್ ಸ್ಯಾರಿ ಫಂಕ್ಷನ್ ವ್ಲಾಗ್ ಕೂಡ ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೇ ನನಗೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಸತ್ಯನಾರಾಯಣ ಪೂಜೆ ಇತ್ತು. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ನನ್ನ ಭಾವ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಬಂದಿದ್ದ ತಕ್ಷಣ ನಂಗೆ ಏನಾಯಿತು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಲೆನೋವು, ನೆಗಡಿ ಆಗೋ ಥರ ಅನ್ನಿಸ್ಬಿಡ್ತು. ಹಾಗಾಗಿ ನಾನು ಅಪ್ಪು ಇಬ್ಬರು ಮಲ್ಕೊಂಬಿಟ್ಟಿದ್ವಿ. ಇನ್ನು ಸಂಜೆ ಎದ್ದು ಈಚೆ ಬಂದಿದ್ದ ತಕ್ಷಣ ಜೋರು ಮಳೆ, ಜಿಟಿ ಜಿಟಿ ಮಳೆ. ನಾನು ಅವನು ಇಬ್ಬರು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಷ್ಟೊತ್ತಿಗೆ ಅಕ್ಕ ಭಾವ ಇಬ್ಬರು ಕೂಡ ಬಂದರು. ನನಗೇನಾದರೂ ವರ್ಕ್ ಇದೆ, ಈ ಕಡೆ ಸಿಟಿ ಸೈಡ್ ಏನಾದರೂ ಇದೆ ಅಂದರೆ ಒಂದು ದಿವಸ ಮುಂಚೆನೇ ಅಕ್ಕ ಮನೆಗೆ ಬಂದುಬಿಡ್ತೀನಿ. ಯಾಕಂದರೆ ನನಗೆ ಟೈಮ್ ಪಿಕಪ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಈ ಕಾರಣಕ್ಕೆ. ಹಾಗಾಗಿ ಮುಂಚೆನೇ ಬಂದಿದ್ದೆ. ಆ್ಯಂಡ್ ಅವತ್ತು ಸ್ಯಾಟರ್ಡೇ ಬಂದು ಯೋಗ ಡೇ ಇತ್ತು. ಹಾಗಾಗಿ ಅಕ್ಕ ಏನು ಮಾಡಿದ್ರು, ನಾನು ನಿಂಗೆ ಯೋಗ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪುನ ಕುಂಡಿಸ್ಕೊಂಡ್ರು. ಅವನು ಕೂರಿಸಿದ್ದಕ್ಕೆ ಅವ್ನು ಮಾಡ್ತಾನೂ ಇಲ್ಲ. ನಮ್ಮ ಅಕ್ಕಂಗೂ ಯೋಗ ಮಾಡೋಕ್ಕೆ ಬಿಡ್ತಲ್ಲ, ಅಲ್ಲಿ ವಿಡಿಯೋ ಆನ್ ಮಾಡಿಕೊಂಡು ಅವ್ರು ಮಾಡೋ ಥರ ಮಾಡು ಅಂದರೆ ಎಷ್ಟು ನಕ್ಕಿದ್ದೀವಿ ಅಂದರೆ ಅಷ್ಟು ನಕ್ಕಿದ್ದೀವಿ. ಅವ್ನು ಮಾಡ್ತಾ ಇರೋದಕ್ಕೆ ಇವಳಿಗೆ ಅವಳು ಡಿಸ್ಟರ್ಬ್ ಮಾಡ್ತಾ ಇರೋದಕ್ಕೂ ಹೆಂಗಿತ್ತು ಗೊತ್ತಾ? ನೋಡ್ಬೋದು, ಕೈನ ಕರೆಕ್ಟಾಗಿ ಹಿಡ್ಕೋತಾ ಇಲ್ಲ, ಯೋ ಯೋ ಅನ್ನೋ ಥರ ಹಿಡ್ಕೊಂಡು ನಾನು ಹಂಗೆ ಹೇಳ್ಕೊಟ್ರೆ ಅವನು ಅದನ್ನೇ ಮಾಡ್ತಾಯಿದ್ದ. ಇವಳು ಯೋಗ ಮಾಡೋಕ್ಕೆ ಬಿಡಲ್ಲ ಬಿಡೆ ಅಂತ ಹೇಳ್ಬಿಟ್ಟು ನಗಾಡಿಕೊಂಡು ಅವತ್ತಿನ ಡೇನ ಸ್ಪೆಂಡ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅವರು 10 ಅಷ್ಟೊತ್ತಿಗೆ ರೆಡಿ ಆಗಬೇಕು ಅಂದರು. ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ರೆಡಿಯಾಗಿ 4 ಅಷ್ಟಿಗೆ ಎದ್ದು ರೆಡಿಯಾಗಿ 6 ಅಷ್ಟೊತ್ತಿಗೆ ನಾನು ಲೊಕೇಶನ್ನ ರೀಚ್ ಆದೆ. ರೀಚ್ ಆಗಿದ ತಕ್ಷಣ ನಾನು ಬೇಗ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಅವಾಗ ತಾನೇ ಎದ್ದಿದ್ರು. ಪಾಪ, ನೀವೇ ನಮ್ಮನ್ನು ಎಬ್ಸಿದ್ದು ಫೋನ್ ಮಾಡಿ, ಇಷ್ಟು ಬೇಗ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ರು. ಯಾಕಂದರೆ ನಮಗೆ ವರ್ಕ್ ಅಂದಮೇಲೆ ಇಬ್ಬರನ್ನ ರೆಡಿ ಮಾಡಬೇಕು ಅಂದ್ರೆ ನಂಗೆ ಟೈಮ್ ಬೇಕು, ಹಾಗಾಗಿ ಬೇಗ ಬಂದೆ ಅಂತಲೇ ಹೇಳಿದ್ರೆ. ನಾನು ಸಾಧಾರಣವಾಗಿ ಇವಾಗ ಮೇಕಪ್ ಬುಕ್ಕಿಂಗ್ನ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಪ್ರೀ ಪ್ಲ್ಯಾನಿಂಗ್ ಅನ್ನೋದನ್ನ ಮಾಡ್ಕೊಂಡಿರ್ತೀನಿ. ಓಕೆ, ನಾನು ಎಷ್ಟೊತ್ತಿಗೆ ಹೋದರೆ ನಾನು ಕಂಪ್ಲೀಟ್ ಮಾಡ್ಬೋದು, ಒಬ್ಬರೇ ಹೋದಾಗ ಎಷ್ಟು ಟೈಮ್ ಬೇಕಾಗುತ್ತೆ, ಆ್ಯಂಡ್ ಇಬ್ಬರು ಹೋದಾಗ ಎಷ್ಟು ಟೈಮ್ ಬೇಕಾಗುತ್ತೆ, ಹೀಗೆ ಸ್ವಲ್ಪ ಪ್ಲ್ಯಾನಿಂಗ್ಸ್ನ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವತ್ತು ನಾನು ಒಬ್ಬಳೇ ಹೋಗಿದ್ದರಿಂದ 2 ಲುಕ್ಕನ್ನು ಬೇಗನೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗಾಗಿ ಹೋಗಿದ್ದೆ ಬೇಗನೆ. ಸೊ ಅವರು ಕೂಡ ನೀವೇ ಬಂದು ನಮ್ಮನ್ನು ಎಬ್ಬರಿಸಿದ್ದು ಅಂತ ತುಂಬ ಖುಷಿಯಾಗಿ ಮಾತಾಡ್ಸಿದ್ರು. ಆ್ಯಂಡ್ ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ಮಾತಾಡಿಕೊಂಡು ಅವರು ಕೂಡ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಅವ್ರ ಮಮ್ಮಿನ ಮೊದಲೇ ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಸ್ಯಾರಿ ಎಲ್ಲ ಹಾಕ್ಕೊಟ್ಬಿಟ್ಟು ಅವರ ಸ್ಕಿನ್ ಟೋನ್ಗೆ ಸಿಂಪಲಾಗಿ ಮ್ಯಾಚ್ ಆಗೋ ಥರ ನನಗೆ ಮೇಕಪ್ನ ಕೇಳಿದರು. ಹಾಗಾಗಿ ಅದೇ ರೀತಿಯಾಗಿ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಮಾತಾಡ್ಕೊಂಡೇನೋ ತುಂಬ ವರ್ಷಗಳಿಂದ ಗೊತ್ತಿದ್ದಿರಲ್ಲೇನೋ ಅಂತ ಅಂದ್ಕೊಂಡೆ. ನಾನು ನನ್ನ ಜೊತೆ ವರ್ಕ್ನ ಮಾಡಿಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಒಂಥರ ಖುಷಿ ಈ ಒಂದು ವರ್ಕಲ್ಲಿ ನನಗೆ. ಯಾಕಂದರೆ ಜಸ್ಟ್ ಅವರು ನನ್ನ ವೀಡಿಯೋಸ್ಗಳಲ್ಲಿ ಮಾತ್ರ ನೋಡಿರ್ತಾರೆ, ಆದರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಲ್ಲೋ ನಮಗೆ ಗೊತ್ತಿರೋರು, ನಮ್ಮ ಮೇನ್ ಇವರೇ ನಮ್ಮ ಒಬ್ಬರು ಫ್ಯಾಮಿಲಿ ಫಂಕ್ಷನ್ ಮೆಂಬರು ಆ ಥರ ಅಂದ್ಕೊಂಡು ನಮ್ಮ ಜೊತೆ ಇರ್ತಾರಲ್ಲ, ಅದು ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನನಗಂತೂ ನನ್ನ ವರ್ಕಲ್ಲಿ ಅಷ್ಟು ಖುಷಿ ಪಡ್ತೀನಿ ನಾನು. ಆ್ಯಂಡ್ ನನ್ನ ವರ್ಕ್ಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದಾಗ ಅದಕ್ಕಿಂತ ಇನ್ನೂ ನಂಗೆ ದೊಡ್ಡ ಖುಷಿ. ನೀವು ಮಾಡೋ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ಗಳು ಆ್ಯಂಡ್ ಇನ್ಸ್ಪಿರೇಷನ್ ಅಂತ ಹೇಳ್ತೀರಾ. ಆ್ಯಂಡ್ ನೀವು ಮಾಡೋ ವರ್ಕ್ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ, ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಾ, ಕಲಿತಾ ಇದ್ದೀನಿ ಅಂತ ಹೇಳ್ತೀರಾ. ನಿಜವಾಗ್ಲೂ ಆ ಮಾತುಗಳನ್ನೆಲ್ಲ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಒಬ್ಬಳೇ ಕೂತಿದ್ದಾಗ ಅದನ್ನೆಲ್ಲ ನೋಡಿದಾಗ ಏನೋ ಒಂಥರ ನನಗೆ ಒಂಥರ ಖುಷಿ, ಒಂಥರ ಹ್ಯಾಪಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳು, ಇಷ್ಟು ಒಳ್ಳೊಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿಕೊಂಡು ನನ್ನ ಜೊತೆ ಇಷ್ಟು ಬೆಂಬಲವಾಗಿ ಇರೋದಕ್ಕೆ. ಇನ್ನು ಅವ್ರ ಮಮ್ಮಿನ ಫೈನಲ್ಲಾಗಿ ರೆಡಿ ಮಾಡಿ ಕೊಟ್ಟೆ. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಇನ್ನು ಅವ್ರ ಡಾಟರ್ನು ಕೂಡ ಇವಾಗ ಅವ್ರಿಗೆ ಸ್ಯಾರಿಯೆಲ್ಲ ಉಡಿಸ್ಬಿಟ್ಟು ಅವ್ರಿಗೂ ಅಷ್ಟೇ ಸಿಂಪಲ್ಲಾಗಿ ಅವರ ಫೇಸ್ಗೆ ಮ್ಯಾಚ್ ಆಗೋ ಥರನೇ ನಾನು ಮಾಡಿಕೊಟ್ಟೆ. ಆ್ಯಂಡ್ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಈ ಒಂದು ಸ್ಟೇಜ್, ಒಂದು ಏನು ಹೇಳ್ತಾರೆ, ಚಿಕ್ಕ ಮಗುವಿಂದ ಈ ಒಂದು ಸ್ಟೇಜಲ್ಲಿ ಅವ್ರಿಗೆ ನಿಜವಾಗ್ಲೂ ಈ ಒಂದು ಟೈಮ್ ತುಂಬಾ ಮೆಮೊರಿಯಬಲ್ ಆಗಿರುತ್ತೆ. ಆ ಒಂದು ತಿಂಗಳು ಪೂರ್ತಿಯಾಗಿ ಎಷ್ಟು ಜನ ಹೆಣ್ಮಕ್ಳಿಗೆ ಈ ಒಂದು ಪೀರಿಯಡಲ್ಲಿ ನೆನಪಿದೆ, ನಿಮ್ಗೆ ಏನೇನೆಲ್ಲ ನೆನಪಾಗುತ್ತೆ ಅನ್ನೋದನ್ನ ಹೇಳಿ. ನನಗಂತೂ ನನ್ನ ಒಂದು ಟೈಮಲ್ಲಿ ಅಮ್ಮ ಕೊಡ್ತಿದ್ದಂಥ ಮೆಂತ್ಯ ಮುದ್ದೆ ಆಗಿರ್ಬೋದು, ಆ್ಯಂಡ್ ಕೊಬ್ಬರಿನ ತುಪ್ಪಕ್ಕೆ ಹಾಕಿ ನೆನೆಸ್ಕೊಡೋರು, ಅದು ನಂಗೆ ತುಂಬಾ ಫೇವ್ರೇಟ್ ಆಗಿಬಿಟ್ಟಿತ್ತು. ಅದು ಬಂದು ಹಲಸಿನ ಎಲೆ ಬರುತ್ತಲ್ಲ, ಅದರೊಳಗೆ ಹಾಕ್ಕೊಡೋರು, ಅದೇನೋ ಬೇರೆ ಲೆವೆಲ್ ಟೇಸ್ಟು. ಸೊ ಒಂದೇ ಕಡೆ ಕೂರಿಸ್ತಾಯಿದ್ರು. ಆ್ಯಂಡ್ ಆವಾಗ ನಾನು ಫಸ್ಟ್ ಸತಿ ನನಗೆ ಸ್ಯಾರಿ ಉಡಿಸಿದ್ರು, ಅದೊಂದು ನೆನಪು. ನನಗೇನೋ ಖುಷಿ. ಆವಾಗ ಚಿಕ್ಕ ವಯಸ್ಸಲ್ವಾ, ಸ್ಯಾರಿ ಉಟ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಸೊ ಆವಾಗ ನನಗೆ ಸ್ಯಾರಿ ಉಡಿಸಿದ್ರು. ಏನೋ ಒಂಥರ ಖುಷಿ, ಒಂಥರ ನಾನು ದೊಡ್ಡವಳು ಅನ್ನೋ ಥರ ನಗ್ತಾ ಇದ್ದೆ ನನ್ನ ಸ್ಯಾರಿಲಿ. ಸೊ ಈ ಥರ ಸಣ್ಣ ಪುಟ್ಟ ಒಂದು ಸ್ವೀಟೆಸ್ಟ್ ಮೂಮೆಂಟ್ಸ್ಗಳಂತೂ ಇದೆ ನನಗೂ ಕೂಡ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಸಾಧಾರಣವಾಗಿರುತ್ತೆ. ಕೆಲವರಿಗೆ ತುಂಬ ಜೋರಾಗಿ ಮಾಡಿರ್ತಾರೆ, ಕೆಲವ್ರಿಗೆ ತುಂಬ ಸಿಂಪಲ್ಲಾಗಿ ಮಾಡಿರ್ತಾರೆ, ಕೆಲವ್ರು ಇನ್ನೂ ಅದಕ್ಕಿಂತ ಸಿಂಪಲ್ಲಾಗಿ. ಆದರೆ ಆ ಒಂದು ಟೈಮ್ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ನೆನಪಿರುತ್ತೆ. ಸೊ ಆ ಒಂದು ಟೈಮಲ್ಲಿ ನಾನು ಇವಾಗ ಆ್ಯಂಡ್ ನಾನು ಒಂದು ಮೇಕಪ್ ಫೀಲ್ಡಲ್ಲಿ ನಾನು ಈ ಥರ
ಫಂಕ್ಷನ್ಗೆ ಹೋಗಿ ಮೇಕಪ್ ಮಾಡಿಕೊಡ್ತಾ ಇರೋದು, ಅವರ ಒಂದು ಫಂಕ್ಷನಲ್ಲಿ ನಾನು ಕೂಡ ಇನ್ವಾಲ್ವ್ ಆಗಿರೋದು ನಿಜವಾಗ್ಲೂ ನನಗೆ ಎಷ್ಟೋ ಖುಷಿ ತಂದುಕೊಡುತ್ತೆ. ಆ್ಯಂಡ್ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ನೆಮ್ಮದಿ ಇರಲ್ಲ, ಅಯ್ಯೋ ನಾವು ಆ ಕೆಲಸ ಮಾಡ್ತಾಯಿದ್ದೀವಿ ಈ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಆದರೆ ನಾವು ಮಾಡೋ ಕೆಲಸದಲ್ಲಿ ನೆಮ್ಮದಿನ ನಾವೇ ಹುಡುಕೋಬೇಕು. ಆ್ಯಂಡ್ ಕೆಲವೊಂದು ಸತಿ ತುಂಬ ಹ್ಯಾಪಿಯಾಗೂ ಇರಬೇಕು. ಆ್ಯಂಡ್ ಅವರಲ್ಲಿ ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಎರಡೂ ನಾವು ತಗೊಳ್ಳೇಬೇಕು. ಸೊ ನನಗೆ ಈ ಥರ ಆ ಒಂದು ಟೈಮಲ್ಲಿ ತುಂಬಾ ಇದಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಫಂಕ್ಷನ್ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡಿದರು. ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಇದ್ದರು. ಆ ಟೈಮ್ ನಿಜವಾಗ್ಲೂ ನೆನೆಸ್ಕೊಳ್ಳೋಕ್ಕಾಗಲ್ಲ. ಆವಾಗ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಲೋ ಇದ್ವಿ ನಾವು. ಆದರೂ ನಾನು ನಮ್ಮಪ್ಪನ ಒಂದು ಮಾತು ಕೇಳಿದ್ನಂತೆ. ನನಗೆ ನಮ್ಮ ಅಕ್ಕಂಗೆ ಸ್ವಲ್ಪ ಜೋರಾಗಿ ಮಾಡಿದರು. ನಾನು ಕೇಳಿದ್ನಂತೆ, ನನಗೆ ಚೇರ್ ಬೇಕು, ನಮ್ಮ ಅಕ್ಕಂಗೆ ಫಂಕ್ಷನ್ ಕೂರಿಸ್ತಿಲ್ಲ ಆ ಥರ ಚೇರ್ ತಂದುಕೊಡ್ತೀಯ ಅಂತ ನಮ್ಮ ಅಪ್ಪನ ನಾನು ಕೇಳಿದ್ನಂತೆ. ಆದರೆ ಆ ಫೈನಾನ್ಷಿಯಲ್ ಸಿಚುವೇಷನಲ್ಲಿ ಅವ್ರಿಗೆ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಕೊರಗು ಇತ್ತು ಅಂತ ಹೇಳ್ತಾಯಿದ್ರು. ನನಗೆ ಆವಾಗ ಬೇಜಾರಾಗ್ತಾಯಿತ್ತು. ಇವಾಗ ನೆನೆಸ್ಕೊಂಡಾಗ ನಮಗೆ ಬೇಜಾರಾಗುತ್ತೆ. ಅಯ್ಯೋ ಶಿಟ್, ನನ್ನ ಹತ್ರ ಕೇಳಬಾರ್ದಾಗಿತ್ತು, ನಾನು ಅರ್ಥ ಮಾಡ್ಕೊಬೇಕಾಗಿತ್ತು, ನಾನು ಅವ್ರ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಇವಾಗ ಅನಿಸ್ತಾ ಇರುತ್ತೆ. ಆದರೆ ಅದೆಲ್ಲ ಒಂದೊಂದು ಪೀರಿಯಡ್ ಆಫ್ ಟೈಮು. ಆದರೆ ಫಂಕ್ಷನ್ ಅಂತೂ ಮಾಡಿಕೊಟ್ರು, ತುಂಬ ಸಿಂಪಲ್ಲಾಗಾದ್ರೂ ಮಾಡಿ ಮುಗಿಸಿ. ಆ್ಯಂಡ್ ಆ ಒಂದು ಇದನ್ನು ಕಂಪ್ಲೀಟಾಗಿ ನನಗೊಂದು ಮೆಮೊರಿಯಬಲ್ ಆಗಿ ಕ್ರಿಯೇಟ್ ಮಾಡಿಕೊಟ್ರು. ಇವತ್ತು ಕೂಡ ಆಲ್ಬಮ್ ನಮ್ಮ ಹತ್ರ ಇದೆ. ಆವಾಗ ನಾನು ಹೇಗಿದ್ದೆ ಅಂತ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಎಷ್ಟು ಒಳ್ಳೆ ಪುಟ್ಟ ಹುಡುಗಿ ಸಣ್ಣದಾಗಿ ಇದ್ದೆ ನಾನು. ಆ್ಯಂಡ್ ಆಲ್ಬಮ್ ನೋಡ್ಬೇಕಾದ್ರೆ ನಿಜವಾಗ್ಲೂ ಒಂಥರ ಆವಾಗಿನ ನೆನಪುಗಳೆಲ್ಲ ಬರುತ್ತೆ. ಆ್ಯಂಡ್ ಇದೇ ಕಾರಣಕ್ಕೆ ಅಲ್ವಾ ನಾವೇನೇ ಒಂದು ಫಂಕ್ಷನ್, ಅದರಲ್ಲೂ ಹೆಣ್ಮಕ್ಳು ಮನೇಲಂತೂ ಕಂಟಿನ್ಯೂಸ್ ಆಗಿ ಈ ಥರ ಫಂಕ್ಷನ್ಸ್ಗಳು ನಡೀತಾನೆ ಇರುತ್ತೆ. ಆವಾಗ ಆಲ್ಬಮ್ ಆಗಿರ್ಬೋದು, ಒಂದು ವೀಡಿಯೋ ಆಗಿರ್ಬೋದು ನಮ್ಮ ಹತ್ರ ಇದ್ದಾಗ ಅದು ಆಗೋ ನೆಕ್ಸ್ಟ್ ಲೆವೆಲ್ ಖುಷಿನೇ ಬೇರೆ ಅಲ್ವಾ. ನಾವು ಇವಾಗ ನಮ್ಮ ಫಂಕ್ಷನ್ ಆಗಿ ಎಷ್ಟೋ ವರ್ಷಗಳಾಯಿತು. ಇವಾಗ ನಾವು ಆಲ್ಬಮ್ ನೋಡಿದಾಗ ಎಷ್ಟೋ ಖುಷಿಯಾಗುತ್ತೆ, ಎಷ್ಟೋ ಮೆಮೊರಿಯಬಲ್ ಆ ದಿನಗಳು ಆ್ಯಂಡ್ ಆವಾಗ ಇದ್ದಿದ್ದು ಏಜು ಅದನ್ನೆಲ್ಲ ನೆನಪಾಗುತ್ತಲ್ಲ. ಸೊ ಆ ಒಂದು ಕಾರಣಕ್ಕೇ ಈ ಥರ ಫಂಕ್ಷನ್ಸ್ಗಳನ್ನ ಮಾಡೋದು ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಆ್ಯಂಡ್ ಹೆಣ್ಣೆತ್ತೋರು ಎಲ್ಲರಿಗೂ ಅಷ್ಟೇ ನಾನು ಈ ಒಂದು ಮೂಲಕ ಹೇಳೋದೇನಂತ ಅಂದರೆ, ನಿಮ್ಮ ಖುಷಿಗೋಸ್ಕರನೇ ಮಾಡಿ ಫಂಕ್ಷನ್ಸ್ನ. ಯಾರನ್ನೋ ನಾವು ಮೆಚ್ಚಿಸ್ಬೇಕು, ಇನ್ಯಾರನ್ನೋ ಮೆಚ್ಚಿಸ್ಬೇಕು ಅಂತ ನಿಜವಾಗ್ಲೂ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮ್ಮದು, ಅದು ನಿಮ್ಮ ಟೈಮ್, ಅದು ನಿಮ್ಮ ಮಕ್ಕಳಿಗೆ ನೀವು ಮಾಡುವಂಥದ್ದು, ನೀವು ಕಣ್ಣಾರೆ ನೋಡುವಂಥದ್ದು. ಆ್ಯಂಡ್ ಅದು ಲೈಫ್ ಟೈಮ್ ಆಗಿ ನೀವು ಇರುವಂಥದ್ದು. ಯಾರು ಏನೇ ಅಂದರೂ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಕ್ಳಿಗೆ ಮಾಡಿ. ಅದು ನಿಜವಾಗ್ಲೂ ಅವ್ರಿಗೂ ಒಂದು ಒಳ್ಳೆ ನೆನಪಾಗಿರುತ್ತೆ, ನಿಮಗೂ ಒಂದು ಒಳ್ಳೆ ನೆನಪಾಗಿರುತ್ತೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇರೋದು ಒಂದೊಳ್ಳೆ ನನಗೂ ಮೆಮೊರಿನೇ. ಈ ಒಂದು ಮೇಕಪ್ ಇದಕ್ಕೆ ನಾನು ಬಂದ ಮೇಲೆ ನನಗಂತೂ ಇನ್ನೂ ಖುಷಿನೇ. ಎಲ್ಲ ಫಂಕ್ಷನ್ಸಲ್ಲೂ ನಾವು ಕೂಡ ಒಂದು ಭಾಗ ಆಗಿ ಎಲ್ಲ ಹೋಗಿರ್ತೀವಿ. ಅವರು ನೆನೆಸ್ಕೋತಾರೆ ನಮ್ಮನ್ನು, ಇವ್ರ ಕೈಲಿ ನಾನು ಮೇಕಪ್ ಮಾಡಿಸಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆನೆಸ್ಕೊತಾರೆ ಅಲ್ವಾ. ಅದೊಂಥರ ಖುಷಿ ನನಗೂ ಕೂಡ. ಸೊ ನನ್ನ ಹತ್ರನೂ ನೀವು ಶೇರ್ ಮಾಡ್ಕೊಳ್ಳಿ ಕಮೆಂಟ್ಸಲ್ಲಿ, ನಿಮ್ಗೆ ಏನು ಅನ್ನಿಸ್ತು ಆ ಒಂದು ಟೈಮ್ ಫಂಕ್ಷನಲ್ಲಿ, ಯಾವ ಥರ ಎಲ್ಲ ನಿಮಗೆ ಏನೇನೆಲ್ಲ ಅನಿಸಿದೆ, ನಿಮ್ಗೆ ಏನೇನೆಲ್ಲ ಇಷ್ಟ ಆಗಿತ್ತು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನನಗೆ ಈ ಥರ ಸಣ್ಣ ಪುಟ್ಟದ್ದು ಇಷ್ಟ ಆಗಿದೆ. ಸೊ ನಾನು ತುಂಬ ಹೇಳೋದಕ್ಕಾಗಿಲ್ಲ, ಜಸ್ಟ್ ಒಂದು ಸ್ವಲ್ಪನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಫೈನಲ್ಲಾಗಿ ಅವ್ರನ್ನೂ ಕೂಡ ರೆಡಿ ಮಾಡಿದ್ದಾಯಿತು. ಸೊ ತುಂಬಾ ಮುದ್ದಾಗಿ ಕಾಣಿಸ್ತಾಯಿದ್ರು ಹೆಣ್ಮಕ್ಳು. ಆ್ಯಂಡ್ ಆ ಒಂದು ಟೈಮಲ್ಲಿ ಅಲ್ವಾ ನಾವು ಹೆಣ್ಮಕ್ಳನ್ನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ಸೀರೆ ಉಟ್ಕೊಳ್ಳೋದನ್ನ ನೋಡೋದು ಕಣ್ಣು ತುಂಬ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ನನಗಂತೂ. ಯಾಕಂದರೆ ಹೆಣ್ಮಕ್ಳು ಸಾಧಾರಣವಾಗಿ ಚಿಕ್ಕ ವಯಸ್ಸಿಂದನೂ ಸೀರೆ ಉಟ್ಕೊಂಡಿರಲ್ಲ. ಆ ಒಂದು ಟೈಮಲ್ಲಿ ಉಟ್ಕೊಂಡಾಗ ಏನೋ ಒಂಥರ ಸ್ಪೆಷಲ್ ವೈಬ್ಸು. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಇನ್ನು ಅವ್ರು ಫಂಕ್ಷನ್ ಲೊಕೇಶನ್ಗೂ ಕೂಡ ಬಂದ್ವಿ. ಇನ್ನೂ ರೆಡಿ ಮಾಡ್ತಾಯಿದ್ರು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅರ್ಲಿ ಮಾರ್ನಿಂಗ್ ಎದ್ದಿದ್ದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆನಂತರ ಅವ್ರ ಫಂಕ್ಷನ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಲುಕ್ಕಿಗೆ ಅಂತ ಬಂದರು. ಸೊ ಹಾಗಾಗಿ ಅವ್ರಿಗೂ ಕೂಡ ಸೆಕೆಂಡ್ ಲುಕ್ಕಿಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಟ್ಟು, ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ರಲ್ಲ, ಸೊ ಎಲ್ಲನೂ ಇದನ್ನು ಮಾಡಿಕೊಟ್ಬಿಟ್ಟು ಟಚಪ್ ಎಲ್ಲ ಮಾಡಿಕೊಟ್ಟು ನೀಟಾಗಿ ಅವ್ರನ್ನ ಫಿನಿಷ್ ಮಾಡಿ ಸೆಕೆಂಡ್ ಲುಕ್ಕಲ್ಲೂ ಕೂಡ ನಾನು ಅವ್ರನ್ನ ಕಳಿಸ್ಕೊಟ್ಟೆ. ಇನ್ನು ಅಲ್ಲಿಂದ ಸೀದಾ ಮನೆಗೆ ಹೋಗಿ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಇಳಿತಾಯಿತ್ತು. ಸೊ ಮಲ್ಕೊಂಡ್ಬಿಟ್ಟೆ. ಅಲ್ಲಿಂದ ನಾನು ಸಂಜೆ ಒಂದು 7:15 ಮನೆಗೆ ವಾಪಸ್ ಬಂದೆ. ಸೊ ಇದಾಗಿತ್ತು ಇವತ್ತಿನ ಒಂದು 2 ಡೇಸ್ ವೀಡಿಯೋ. ಅಂದರೆ ಸ್ಯಾಟರ್ಡೇದು ಸಂಡೇದು, ಅಂದರೆ ತುಂಬ ಏನೂ ಇಲ್ಲ, ಜಸ್ಟು ಇದರದ್ದು ಮಾತ್ರ ನಂದು ಒಂದು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ. ಇನ್ನು ಅವರು ಅಷ್ಟೇ. ಆ್ಯಂಡ್ ಅಲ್ಲಿ ನನಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಮರ್ತೋದೆ ನೋಡಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಂಗೆ ತುಂಬ ಜನನೇ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡೋರಾಗಿರ್ಬೋದು ಸಿಕ್ಕಿ ಆ್ಯಂಡ್ ನನ್ನ ಹತ್ರ ಬಂದು ಮಾತಾಡಿಸಿದ್ರು. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ, ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ಮಾತಾಡ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಮ್ಯಾ ಅವರೇ ನನ್ನ ಚೂಸ್ ಮಾಡಿದ್ದಕ್ಕೂ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಪ್ಲೀಟ್ ಮೇಕವರಲ್ಲಾಗಿ ನಾನು ಮನೆಗೆ ಬಂದರೆ ನನ್ನ ಮಗ ನೋಡಿ ಹಿಂಗಿದ್ದ, ಅವ್ರ ಅಮ್ಮಿನ ಗೋಳಾಡಿಸ್ಕೊಂಡು ಕಿರ್ಚಾಡಿಸ್ಕೊಂಡು ಹಿಂಗೆ ಅವ್ರ ಅಮ್ಮಿನ ಜೊತೆ ಹಿಂಗಿದ್ದ. ಸೊ ನಾನು ಕೂಡ ಇನ್ನು ಸಂಜೆ ಆಗ್ತಾ ನಂಗೆ ನಿಜವಾಗ್ಲೂ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು. ಸೊ ಮಲ್ಕೊಂಡ್ಬಿಟ್ಟು ನಾನು ತಿರ್ಗಾ ಮನೆಗೆ ವಾಪಸ್ ಬಂದೆ. ಸೊ ಹಾಗಾಗಿ ಆ್ಯಂಡ್
ಆ್ಯಂಡ್ ಇವತ್ತಿನ ವ್ಲಾಗ್ ಏನೋ ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರೆದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.